ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಸತ್ಯ ಅನ್ನೋದಿದ್ದರೆ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಆ ಮೂಢ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅದು ತೀರ್ಮಾನ ತೆಗೆದುಕೊಂಡಿದ್ದಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ವಿಚಾರವನ್ನು ತೆಗೆದುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು, ಮಸಿ ಬಳಿಬೇಕು ಅಂಥೇಳಿ ಮಾಡ್ತಕ್ಕಂಥ ಪ್ರಕರಣ ಇದು. ಮತ್ತು ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ಈಗಾಗಲೇ ಜಾರ್ಖಂಡಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿಯ ಭ್ರಷ್ಟಾಚಾರದ ಆರೋಪ ಮಾಡಿ ಅಲ್ಲಿನ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಆಪಾದನೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲ, ವಿನಾಕಾರಣ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಇದನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಲೂ ಸಹ ನಾವು ಹೋರಾಟ ಮಾಡ್ತೇವೆ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಕೇಂದ್ರ ಸರ್ಕಾರ? ಈಗ ಕೇಂದ್ರ ಸರ್ಕಾರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಭಾಳಷ್ಟು ಅವರಿಗೆ ಕರ್ನಾಟಕದ ಬಗ್ಗೆ ಭರವಸೆ ಇತ್ತು. ಅಸೆಂಬ್ಲಿಯಲ್ಲಿ ಅವರು ಗೆಲ್ತಾರೆ ಅಂಥೇಳಿ ಭಾಳ ಹೀನಾಯವಾಗಿ ಸೋತಿರ್ತಕ್ಕಂಥ ನೋಡಿದಾಗ ಬೇರೆ ಯಾವುದೇ ವಿಚಾರದಲ್ಲಿ ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಹಿಮಾಚಲ ಪ್ರದೇಶದಲ್ಲೂ ಸಹ ಪ್ರಯತ್ನ ಮಾಡಿದ್ರು, ತೆಲಂಗಾಣದಲ್ಲೂ ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲೂ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಆಪರೇಷನ್ ಕಮಲ ಕೆಲಸ ಮುಗಿದೋಗಿದೆ, ಜನ ಒಪ್ಪೋದಿಲ್ಲ. ಆದ್ದರಿಂದ ಈ ರೀತಿ ಇರ್ತಕ್ಕಂಥದ್ದು ಈಗ ಏನು ವಿನಯ್ ರಾಯ್ ಇಲ್ಲಿ ಕೂತ್ಕೊಂಡು 2G 3G ಕೋಲ್ಗೇಟ್ ಅಂತೆಲ್ಲ ಮಾಡಿದ್ರು, ಅದು ಎಲ್ಲಿದೆ? 10 ವರ್ಷ ಆದ್ರೂ ಯಾರ ಮೇಲೂ ಸಹ ಕ್ರಮ ತೆಗೆದುಕೊಂಡಿಲ್ಲ. ಅದನ್ನು ನೋಡಿದಾಗ ಇಲ್ಲಿ ಇವರು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ನಿಲುವಿದು, ರಾಜಕೀಯ ಪ್ರೇರಿತವಾದ ಇದು ಒಂದು ಆ್ಯಕ್ಷನ್ ತಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಆದಮೇಲೆ ಈಗ ತನಿಖೆ ಆರಂಭ ಆಗುತ್ತೆ. ತನಿಖೆ ಆರಂಭ ಆದಂಥ ಸಂದರ್ಭದಲ್ಲಿ ಸ್ವತಃ CM ಅವರೇ ಏನಂದರೆ ಅವ್ರ ಹೆಸರೇ ಕೇಳ್ಬರ್ತಾರುವಂಥ ಕಾರಣಕ್ಕಾಗಿ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಮೇಲೆ ನೇರವಾದ ಆಪಾದನೆ ಇದ್ದರೆ ನಿಷ್ಪಕ್ಷಪಾತ ಅಥವಾ ಪಕ್ಷಾತೀತವಾದಂಥ ವಿಚಾರ ಬರುತ್ತೆ. ಆಪಾದನೆ ಇರ್ತಕ್ಕಂಥದ್ದು ಅವರ ಪತ್ನಿಯ ವಿರುದ್ಧ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರ ಪತ್ನಿಯವರಿಗೆ ಈ ಜಾಗಗಳು ಸಿಕ್ಕಿದಾಗ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ. ಮುಖ್ಯಮಂತ್ರಿಗಳಾಗಿಲ್ಲದೆ ಇರೋ ಸಮಯದಲ್ಲಿ ಆಗಿರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿ ಆಗಿರೋರ ವಿರುದ್ಧ ಮಾಡ್ತಕ್ಕಂಥ ನೋಡಿದಾಗ ಭಾಳಷ್ಟು ಆಪಾದನೆಗಳಿದೆ, ಭಾಳಷ್ಟು ಆಪಾದನೆಗಳಿದೆ. ಅಮಿತ್ ಶಾ ಅವ್ರ ಮೇಲೆ ಕೊಲೆ ಆಪಾದನೆಗಳಿತ್ತು, ಸುಪ್ರೀಂ ಕೋರ್ಟ್ ಗಡೀಪಾರು ಮಾಡಿತ್ತು. ಅವ್ರು ಯಾಕೆ ಹೋಮ್ ಮಿನಿಸ್ಟರ್ ಯಾಕೆ ಕೂಡಿಸ್ಕೊಂಡಿದ್ದೀರಿ? ನರೇಂದ್ರ ಮೋದಿಯವ್ರ ಮೇಲೂ ಆಪಾದನೆಗಳಿತ್ತು. ಆ ಥರ ಭಾಳಷ್ಟು ಜನ ಸುಪ್ರೀಂ ಕೋರ್ಟೇ ಎಲೆಕ್ಟ್ರಲ್ ಬಾಂಡ್ಸ್ ಎಲ್ಲ ಏನು ಹೇಳಿದ್ದಾರೆ, ಮತ್ತು ಡಿಮಾನಿಟೈಸೇಷನ್ ಬಗ್ಗೆ ಏನು ಹೇಳಿದ್ದಾರೆ, ಅದೆಲ್ಲ ತೆಗೆದುಕೊಂಡಾಗ ಇವರು ಸಹ ಅಲ್ಲಿ ಅಧಿಕಾರದಲ್ಲಿ ಇರೋಂಗಿಲ್ಲ. ಮುಖ್ಯಮಂತ್ರಿಗಳಾಗಿ ಅವರು ಮಾಡ್ತಕ್ಕಂಥ ಏನು ಬಡವರ ಪರ ಮತ್ತು ಸಂವಿಧಾನದ ಪರ ನಾವು ಹೋರಾಟ ಮಾಡಿದ್ವಿ, ಅದರ ವಿರುದ್ಧವಾಗಿ ಈ ನಿಲುವುಗಳನ್ನ ಕೇಂದ್ರ ಸರ್ಕಾರದವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ತೆಗೆದುಕೊಳ್ತಾರೆ. ಯಾವಾಗ ಸೈಟ್ಗಳ ಅಲೌಟ್ ಆದವಲ್ಲ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಮಗನೇ ಅಲ್ಲಿರುವಂತಹ ಏನಂತಂದರೆ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂಡಾದ ಒಬ್ಬ ಮೆಂಬರು ಸಹಿತ ಆಗಿರ್ತಾರೆ, ಶಾಸಕರು ಸಹಿತ ಆ ಸಂದರ್ಭದಲ್ಲಿ ಇರ್ತಾರೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ಹಾಗಾಗಿ ಅವರು ನೇರವಾಗಿ ಅಲ್ಲಿ ಭಾಗಿದಾರರಾಗಿದ್ದಾರೆ. ಇಲ್ಲ, ಇದು 2004ನೇ ವಿಚಾರ, 4ನೇ ಇಶ್ಯೂ. ಅಲರ್ಟ್ ಆಗಿರುವಂಥದ್ದು 2013ರಲ್ಲಿ ಅಲರ್ಟ್ ಆಗಿದ್ರೂ ಸಹ ಅದು ಮುಖ್ಯಮಂತ್ರಿಗಳು ವಿಚಾರದಲ್ಲಿ ಅಲ್ಲ, ಅವರ ಬಾಮೈದನ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನು ಮುಖ್ಯಮಂತ್ರಿಗಳು ನೇರವಾಗಿ ಆಪಾದನೆ ಮಾಡೋದು ತಪ್ಪು ಇಲ್ಲ. ಅಂದರೆ ಅವರು ತಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಕಾರಣಕ್ಕಾಗಿ ಅವರು ಇನ್ಫ್ಲೂಯೆನ್ಸನ್ನು ಬಳಸಿದ್ರು, ಪ್ರಭಾವವನ್ನು ಬಳಸಿದ್ರು. ಈಗ ಅದನ್ನು ಚರ್ಚೆ, ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಯಲಿ ಅಂತಲೇ ತಾನೇ ನಾವು ಅಲ್ಲೊಂದು ದೇಶ ಆಯೋಗವನ್ನು ಮಾಡಿದ್ದೀವಿ. ಅದು ವರದಿ ಕೊಟ್ಟ ನಂತರ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಅದರಲ್ಲಿ ಭಾಗಿದಾರರಾಗಿದ್ದಾರೆ ಅಂಥೇಳಿ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟೋ ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು, ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲ, ಈ ಆ ಥರ ನೀವು ಹೇಳ್ತಾರಾದ್ರೆ ಈ ಹಿಂದೆ ಕೆಂಪಣ್ಣ ಆಯೋಗದ ವರದಿ ಬಂತು, ಬಟ್ ವರದಿ ಇನ್ನೂವರೆಗೂ ಸಹಿತ ಅನುಷ್ಠಾನ ಮಾಡಿಲ್ಲ. ನೀವು ಅವಾಗಲೂ ಸಹಿತ ಮುಖ್ಯಮಂತ್ರಿ ಈಗ ಆಗ ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇರವಾದ ಆಪಾದನೆ, ಒಬ್ಬ ಕಾಂಟ್ರಾಕ್ಟರ್ ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆಗ ಅದು ಭ್ರಷ್ಟಾಚಾರ ಸಾಬೀತಾಗಿತ್ತು, ಇದಾಗಿದೆ ಅಂಥೇಳಿ. ಇಲ್ಲಿ ಸೈಟ್ಗಳು ಅಲಾಟ್ ಆಗಿರ್ತಕ್ಕಂಥದ್ದು, ಸೈಟನ್ನು ನೇರವಾಗಿ ನಿಮ್ಮ ಮೂಡ ಅದನ್ನು ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಕ್ಕಂಥದ್ದಲ್ಲ, ಅದು ಪರ್ಯಾಯವಾಗಿ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನಾದರೂ ಇರ್ಬೋದು. ಇದರ ಬಗ್ಗೆ ಚರ್ಚೆ ನಾವು ಟಿ ವಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ.
ಆಯೋಗ ಅದನ್ನು ರಚನೆ ಮಾಡಿದ್ದಾರೆ, ಅದು ತನಿಖೆ ಮಾಡಿ ವರದಿ ಕೊಟ್ಟ ನಂತರ ಮಾಡಬೇಕಾಗುತ್ತೆ. ಸರ್, ಈಗ ಕಾನೂನಾತ್ಮಕ ಹೋರಾಟ ಏನಿರುತ್ತೆ ಈಗ ಸಿಎಂ? ಈಗ ಕಾನೂನಾತ್ಮಕ ಹೋರಾಟ ಅಂದರೆ ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಪ್ರಕ್ರಿಯೆ ಬರುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ನಡ್ಕೊಂಡು ಹೋಗ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಈಗ ಇದನ್ನೇ ವಿಷಯ ಇಟ್ಕೊಂಡು ಈಗ ಬಿಜೆಪಿ ಅವರು ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯನ ಮಾಡ್ತಾರೆ. ಅಲ್ಲ, ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಅವರು ನೈತಿಕ ಹೊಣೆ ಹೊತ್ತು ಎಷ್ಟು ರಾಜೀನಾಮೆಗಳು ಕೊಟ್ಟಿದ್ದಾರೆ. ಅಲ್ಲಲ್ಲ, ಬಂದೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ 20 ಕೋಟಿ ಚೆಕ್ಕಲ್ಲಿ ನೇರವಾಗಿ ಹಣ ತೆಗೆದುಕೊಂಡಿದ್ದು ಭ್ರಷ್ಟಾಚಾರದ ಪ್ರೈಮಾ ಫೇಸಿ ಸಾಬೀತಾಗಿದೆ. ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ಮುಖ್ಯಮಂತ್ರಿ ಪರಿವಾರದವರು ಅಂಥೇಳಿ ಯಾರಾದರೂ ಮಾಡಿದರೆ ಅದು ಅದ್ರ ಬಗ್ಗೆ ಅದು ಆಯೋಗ ವರದಿ ಕೊಟ್ಟ ನಂತರ ಚರ್ಚೆ ಮಾಡ್ಬೋದೇನೋ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಈಗಲೂ ಸಹ ಪೋಕ್ಸೋದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದೆ. ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಈಸ್ ನಾಟ್ ಎ ಟಾಮ್ ಡಿಕ್ ಅಂಡ್ ಹಾರಿ ಅಂಥೇಳಿ. ಸಿದ್ದರಾಮಯ್ಯನೂ ಕೂಡ ಟಾಮ್ ಡಿಕ್ ಅಂಡ್ ಹಾರಿ ಅಲ್ಲ. ಸೊ ಹಿ ವಿಲ್ ಟೇಕ್ ಹಿಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ನೀವು ಹೇಳಿದ್ರೆ ಹಿಂದುಳಿದ ವರ್ಗದ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಪೋಕ್ಸೋ ಕೇಸ್ ಬಂದಾಗ ಇದೇ ಬಿಜೆಪಿ ನಾಯಕರು ಹೇಳಿದ್ರು, ಲಿಂಗಾಯತ ನಾಯಕರನ್ನ ಮುಟ್ಟಕ್ಕೆ ಹೋಗ್ತೀರಿ, ನೀವು ಭಸ್ಮ ಆಗಿ ಹೋಗ್ತೀರಿ. ನೋಡಿ, ಭಸ್ಮ ಆಗೋ ಪ್ರಶ್ನೆ ಅಲ್ಲ. ಒಂದು ಮಹಿಳೆ ಅವರ ಮೇಲೂ ಕಂಪ್ಲೇಂಟ್ ಮಾಡ್ತಾರೆ. ಆ ಹೆಣ್ಣುಮಗಳದು ವಿಡಿಯೋ ಈಚೆ ಬರುತ್ತೆ. ಆ ಮಹಿಳೆ ಒಂಥರ ಸಂಶಯಾಸ್ಪದವಾಗಿ ಅವರ ಪ್ರಾಣ ಕಳ್ಕೊಳ್ತಾರೆ. ಇವೆಲ್ಲ ನೋಡಿದಾಗ ಲಿಂಗಾಯತರ ಅಂತ ವಿಚಾರ ಎಲ್ಲಿ ಬಂತು? ಅಲ್ಲೊಂದು ಆಪಾದನೆ ಆಗಿದೆ, ಅದಕ್ಕೋಸ್ಕರ ಆಗಿದೆ. ಆ ವಿಚಾರದಲ್ಲಿ ತಪ್ಪು. ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಿರೋದೇ ಒಬ್ಬ ಇಷ್ಟೊಂದು ಜನಪ್ರಿಯ ನಾಯಕ ಇದ್ದಾನೆ ಮತ್ತು ಬಡವರಿಗೆ ಈ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನೋ ವಿರುದ್ಧವಾಗಿ ಇವ್ರು ಮಾಡ್ತಾ ಇರೋದು. ಯಾಕಂದರೆ ಇವರೆಲ್ಲರೂ ಸಹ ಈಗ ಅಕ್ಕಿ ಕೊಡೋದು ವಿರುದ್ಧ, ಮನ್ರೇಗಾ ವಿರುದ್ಧ, ಸಂವಿಧಾನದ ವಿರುದ್ಧ ಮತ್ತು ಜಾತ್ಯತೀತ ತತ್ವದ ವಿರುದ್ಧ ಇವೆಲ್ಲ ಇರುವಾಗ ಟಾರ್ಗೆಟ್ ಮಾಡಬೇಕಾಗಿರೋದು ಅವ್ರು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರೆ ಆ ಮಹಿಳೆ ಏನಂತಂದರೆ ಆರೋಪವನ್ನು ಮಾಡಿದ್ಲು, ಹಾಗಾಗ್ಬಿಟ್ಟು ಯಡಿಯೂರಪ್ಪನವ್ರ ಮೇಲೆ ಆಯಿತು ಅಂತ. ಆ ಮಹಿಳೆ ಅದರ ಜೊತೆಗೆ ಯಡಿಯೂರಪ್ಪನವರ ಜೊತೆಗೆ ಒಟ್ಟು 56 ಜನರ ಮೇಲೆ ಆರೋಪ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಕೆಲವೊಬ್ಬರು ನಾಯಕರಿದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ IAS ಆಫೀಸರ್ಸ್ಗಳಿದ್ದಾರೆ, IPS ಆಫೀಸರ್, ಎಲ್ಲರ ಮೇಲೂ ಸಹಿತ ಅವಳು ಹೇಳಿದ್ಲು. ಹಾಗಂದ ತಕ್ಷಣ ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡುತ್ತೆ ನಿಮ್ಮ ಸರ್ಕಾರ. ಕ್ರಮ ತೆಗೆದುಕೊಳ್ಬೇಕು. ದೊಡ್ಡ ತಪ್ಪು ಮಾಡಿದ್ದಾರೆ ಸರ್ಕಾರ, ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಒಂದು ಹೆಣ್ಣುಮಗಳು, ಅಮಾಯಕವಾದ ಹೆಣ್ಣುಮಕ್ಕಳು ಒಂದು ಆ ಥರ ಆರೋಪ ಮಾಡಿದಾಗ ಅದನ್ನು ಕೂಲಂಕಷವಾದ ತನಿಖೆ ಆಗಬೇಕಾಗಿತ್ತು. ಅಂತ ಚಿತ್ರದುರ್ಗದ ಸ್ವಾಮೀಜಿಗಳಿಗೆ ಪೋಕ್ಸೋದಲ್ಲಿ ಹಾಕಿದಾಗ ಚಿತ್ರದುರ್ಗದ ಸ್ವಾಮೀಜಿಗಿನ್ನ ದೊಡ್ಡ ಮನುಷ್ಯ ಏನಲ್ವಲ್ಲ ಯಡಿಯೂರಪ್ಪನವರು. ಸರ್, ಇನ್ನೊಂದು ಹೇಳಿದ್ರಿ ನೀವು ಜಾತಿಯ ವಿಚಾರವಾಗಿ ಹೇಳಿದ. ಈಗ ಜಾತಿಯ ವಿಚಾರವಾಗಿ ಯಾವೊಬ್ಬ ನಾಯಕರು ಸಹಿತ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಅಥವಾ ಆರೋಪದಲ್ಲಿ ಸಿಗಾಕೊಂಡಾಗ ಅಂಥವ್ರ ವಿರುದ್ಧ ಜಾತಿ ಯಾಕೆ ಬರುತ್ತೆ? ಜಾತಿ ಪ್ರಶ್ನೆ ಇಲ್ಲಿಲ್ಲ, ಹಿಂದುಳಿದ ವರ್ಗದ ಪ್ರಶ್ನೆ ಬರುತ್ತೆ ಇಲ್ಲಿ.